ಎಕ್ಸಲೆಂಟ್ ನವೋದಯ ಕೋಚಿಂಗ್ ಸೆಂಟರ್ನಿಂದ ನವೋದಯ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಲಾಯಿತು. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ವಿನಾಯಕ ಚಾಟ್ಸ್ ಮೇಲಿರತಕ್ಕಂತಹ ಎಕ್ಸಲೆಂಟ್ ನವೋದಯ ಕೋಚಿಂಗ್ ಸೆಂಟರ್ನಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಪೋಷಕರು ಮತ್ತು ಶಿಕ್ಷಕರು ಪರೀಕ್ಷೆಯಲ್ಲಿ ಉತ್ತಮ ಯಶಸ್ಸು ಕಾಣಲಿ ಎಂಬುವ ರೀತಿಯಲ್ಲಿ ಶುಭ ಹಾರೈಸಿದರು. ಎಕ್ಸಲೆಂಟ್ ನವೋದಯ ಕೋಚಿಂಗ್ ಸೆಂಟರ್ನಲ್ಲಿ ನವೋದಯ ಶಾಲೆ, ಮುದ್ದೇನಹಳ್ಳಿ, ಸೈನಿಕ, ಕಿತ್ತೂರು ರಾಣಿ ಚೆನ್ನಮ್ಮ, ಆದರ್ಶ, ಮೊರಾರ್ಜಿ ವಸತಿ ಶಾಲೆಗಳು ಸೇರಿದಂತೆ ಹಲವಾರು ರೀತಿಯಾಗಿರ್ತಕ್ಕಂಥ ವಸತಿ ಶಾಲೆಗಳಿಗೆ 5ನೇ ತರಗತಿಯಿಂದ 6ನೇ ತರಗತಿಗೆ ಸೇರಬಯಸುವ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ನಡೆಸ್ತಕ್ಕಂಥ ಪರೀಕ್ಷೆಗಳಿಗೆ ಇವರು ತರಬೇತಿ ಪಡೆದು ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಗಳಿಸಿ ಆಯ್ಕೆಯಾಗಲಿ ಎಂಬತಕ್ಕಂಥ ರೀತಿಯಲ್ಲಿ ಈ ಒಂದು ಎಕ್ಸಲೆಂಟ್ ನವೋದಯ ಕೋಚಿಂಗ್ ಸೆಂಟರು ಬಹಳ ಅಚ್ಚುಕಟ್ಟಾಗಿ ತರಬೇತಿಯನ್ನು ಗೊಳಿಸ್ತಾ ಇದೆ. ಹಾಗಾಗಿ ಇಲ್ಲಿ ತರಬೇತಿ ನೀಡತಕ್ಕಂಥ ಶಿಕ್ಷಕರಿಗೆ ನಾವು ಚಿರಸ್ಮರಣೀಯರಾಗಿದ್ದಿರ್ತಕ್ಕಂಥದ್ದು ಎಂಬ ರೀತಿಯಲ್ಲಿ ಅವರು ಪೋಷಕರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಸುಮಾರು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ನವೋದಯ ಎಕ್ಸಲೆಂಟ್ ಕೋಚಿಂಗ್ ಸೆಂಟರ್ನಲ್ಲಿ ತರಬೇತಿ ಪಡೆಯುತ್ತಿದ್ದು ಇವರೆಲ್ಲರೂ ಸಹ ಉತ್ತಮ ರೀತಿಯಲ್ಲಿ ಪರೀಕ್ಷೆ ಬರೆಯಲು ಸನ್ನದ್ಧರಾಗಿದ್ದಾರೆ. ಹಾಗಾಗಿ ಒಟ್ಟು ಎಲ್ಲ ವಿದ್ಯಾರ್ಥಿಗಳು ಸಹ ಒಳ್ಳೆ ರೀತಿಯಲ್ಲಿ ಅಂಕಗಳು ಗಳಿಸಲಿ ಎಂಬತಕ್ಕಂಥ ರೀತಿಯಲ್ಲಿ ಶುಭ ಹಾರೈಸ್ತೀವಿ ಅಂತ ಪೋಷಕರು ಮತ್ತು ಶಿಕ್ಷಕರು ತಿಳಿಸಿದ್ದಾರೆ. ಇದರಿಂದ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಚಂದ್ರಶೇಖರ್ ಸರ್ ಅವರು, ಚೆನ್ನಾಗಿ ಮಾಡ್ತಾರೆ. ಮತ್ತು ಕ್ವಶನ್ ಬ್ಯಾಂಕ್ ಏನಿದೆ ಅಂದರೆ ಮಾಡೋ ಕ್ವಶನ್ ಬ್ಯಾಂಕು 25 ಕ್ವಶನ್ ಬ್ಯಾಂಕ್ ಮಾಡಿದ್ದಾರೆ. ಯಾವ ಥರ ಪ್ರಿಪೇರ್ ಆಗಬೇಕು ನವೋದಯಕ್ಕೆ, ಸೀಟು ಬರಬೇಕಾದ್ರೆ ಏನು ಮಾಡಬೇಕು ಅಂತ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಪ್ರತಿಯೊಂದು ಎಕ್ಸಾಮಲ್ಲಿ ಅಂದರೆ ಗಲಿಬಿಲಿಗಳಿಗೆ ನೀಟಾಗಿ ಹೆಂಗೆ ಬರೀಬೇಕು ಅಂತ ಕೂಲ್ ಆಗಿರಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಒಳ್ಳೆಯ ಹೆಸರು ಯಲ್ಲಪ್ಪ ಅಂತೇಳಿ ನಾವು ಸುಮಾರು 2 ವರ್ಷದಿಂದ ನಮ್ಮ ಮಗನ ಕಳಿಸ್ತಾ ಇದ್ದೀವಿ. ಇಲ್ಲಿ ಬರೋ ತುಂಬ ಎಲ್ಲ ಮಕ್ಕಳಿಗೆ ಅವರು ಏನು ಇದು ಮಾಡಬೇಕಲ್ಲ, ಯಾವ ಥರ ಪ್ರಿಪೇರ್ ಆಗಬೇಕು, ಯಾವ ಥರ ಫಿಲ್ ಮಾಡಬೇಕು, ಏನು ಮಾಡಬೇಕು, ಯಾವ ಮಕ್ಕಳಿಗೇನು ಗೊಂದಲ ಆಗಬಾರ್ದು, ಯಾವ ಥರ ಎಷ್ಟು ಟೈಮಿಂಗಲ್ಲಿ ಮುಗಿಸ್ಬೇಕು, ಏನು ಮಾಡಬೇಕಂತ ತುಂಬ ಸರಳವಾಗಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೆ ಯಾವತ್ತಿರೋ ಎಲ್ಲರೂ ಚೆನ್ನಾಗಿ ಬರೀಲಿ ಅಂತ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.